ಇವತ್ತು ಸ್ಟೇಟ್ ಪಾಲಿಟಿಕ್ಸಿಗೆ ಸಂಬಂಧಿಸಿದ ಸುದ್ದಿಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಪಾಲಿಟಿಕ್ಸಿಗೆ ಹೋಗೋಣಂತೆ. ನಂಬರ್ 1, ಭೈರತಿ ಬಸವರಾಜು ಅರೆಸ್ಟು ಬಿಕ್ಲಾ ಶಿವ ಮರ್ಡರ್ ಕೇಸ್ನಲ್ಲಿ. ಎಲ್ಲಿಂದ ನೋಡಿ, ಇದು ಸಾಂವಿಧಾನಿಕವಾಗಿ ಚುನಾವಣೆಗೆ ನಿಂತು ಗೆದ್ದು ಬಂದಂಥ ಒಬ್ಬ ಶಾಸಕ ಒಬ್ಬ ರೌಡಿ ಶೀಟರ್ನ ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆದಂಥ ವಿದ್ಯಮಾನಕ್ಕೆ ಕರ್ನಾಟಕ ಸಾಕ್ಷಿಯಾಯಿತು. ಇದು ಮೊದಲನೇದಲ್ಲ, ಕೊನೆಯದಾಗಲಿ ಅನ್ನೋದು ನಮ್ಮ ಬಯಕೆ ಅಷ್ಟೇ. ಬಿಕ್ಲಾ ಶಿವ 2025ರಲ್ಲಿ ಮನೆ ಮುಂದೆ ತಾಯಿ ಕಣ್ಣೆದುರಿಗೆ ಮರ್ಡರ್ ಆಗ್ತಾನೆ. ಆ ಕೇಸ್ನಲ್ಲಿ 5ನೇ ಆರೋಪಿಯಾಗಿ ಭೈರತಿ ಬಸವರಾಜು ಅವರ ಹೆಸರಿತ್ತು. ಪೊಲೀಸರೇ ನೋಟಿಸ್ ಕೊಟ್ಟಿರಲಿಲ್ಲ, ಬಟ್ ಆನ್ ಅ ಸೇಫರ್ ಸೈಡ್ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿಗೆ CID ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು ಇದನ್ನು. ಆ ಅರ್ಜಿಗೆ ಪ್ರಬಲ ವಿರೋಧವನ್ನು CID ಪರ ವಕೀಲರು ಮಾಡಿದ್ರು. ಅವ್ರನ್ನ ಕಸ್ಟಡಿಗೆ ತಗೊಂಡು ವಿಚಾರಣೆ ನಡೆಸೋದು ಅವಶ್ಯಕತೆ ಇದೆ ಅಂತ. ಭೈರತಿ ಬಸವರಾಜು ಮತ್ತು ಅವರ ವಕೀಲರ ತಂಡ ಕಂಗಾಲಾಗಿ ಹೋಗಿರ್ಬೇಕು, ಏನು ಮಾಡೋದಕ್ಕೆ ಬಯಸ್ತಿದ್ದಾರೆ ಇವರು ಅಂತ. ನೋಡಿದ್ರೆ ಒಂದು ನೋಟಿಸ್ ಕೊಡ್ತಿಲ್ಲ, ವಿಚಾರಣೆಗೆ ಬನ್ನಿ ಅಂತಿಲ್ಲ. ನಾವೊಂದು ನಿರೀಕ್ಷಣಾ ಜಾಮೀನು ಕೇಳಿದ್ರೆ ಇಲ್ಲ, ಅವ್ರನ್ನ ಕಸ್ಟಡಿಗೆ ತಗೊಳ್ಳೋ ಅವಶ್ಯಕತೆ ಇದೆ ಅಂತಾರೆ ಅಂತ. ಒಂದು ಹಂತದಲ್ಲಿ ಭೈರತಿ ಬಸವರಾಜು ಅವ್ರಿಗೆ ಗೊತ್ತಾಯಿತು, ಅರೆಸ್ಟ್ ಮಾಡ್ತಾರೆ ಇವರು ಇವತ್ತಲ್ಲ ನಾಳೆ ಅಂತ. ಹೈಕೋರ್ಟಿಗೆ ಅರ್ಜಿ ಹಾಕೊಂಡ್ರು ಅವರು, ಆ್ಯಂಟಿಸಿಪೇಟ್ರಿ ಬೇಲ್ ಕೇಳ್ಕೊಂಡ್ರು. ಆ್ಯಂಟಿಸಿಪೇಟ್ರಿ ಬೇಲ್ನಲ್ಲೇನು, ನನ್ನನ್ನು ಬಂಧಿಸುವ ಸಾಧ್ಯತೆ ಇದೆ ಮತ್ತು ಇಂತಿಂಥ ದುರುದ್ದೇಶ ಇಟ್ಕೊಂಡು ಈ ರಾಜಕಾರಣಿಗಳು ಆ ವಾದ ಮಾಡ್ತಾರೆ. ನಮ್ಮ ವಿರೋಧ ಪಕ್ಷದವರು ಅಧಿಕಾರದಲ್ಲಿದ್ದಾರೆ, ಅರೆಸ್ಟ್ ಮಾಡಿ ಹರ್ಯಾಸ್ಮೆಂಟ್ ಕೊಟ್ಟು ಬಿಡ್ತಾರೆ, ಹೀಗೆಲ್ಲ ಒಂದು ವಾದ ಮಾಡ್ತಾರೆ. ಅಂಥ ವಾದ ಮಾಡಿ ನಮಗೊಂದು ನಿರೀಕ್ಷಣಾ ಜಾಮೀನು ಕೊಡಿ, ಬಂಧನದ ಆಗದಂತೆ ತಡೆಯಿರಿ, ಆ ನಂತರ ತನಿಖೆಗೆ ಯಾವ್ಯಾವ ಸಹಕಾರ ಬೇಕೋ ಎಲ್ಲ ಸಹಕಾರ ನಾನು ಕೊಡ್ತೀನಿ ಅನ್ನುವ ವಾದವನ್ನು ಇವರು ಮಂಡನೆ ಮಾಡಿದ್ರು. ಹೈಕೋರ್ಟಿನ ಕೇಳಲಿಲ್ಲ ಆ ವಾದವನ್ನು, ವಜಾ ಮಾಡ್ತೀವ್ರ ಅರ್ಜಿ. ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ಮುಕುಲ್ ರೋಹಟಗಿ ವಾದ ಮಂಡನೆ ಮಾಡಿದ್ರು ಇವರ ಪರವಾಗಿ. ಒಂದು ಎಡವಟ್ಟು ಅಂದರೆ ಕ್ಯಾಲ್ಕುಲೇಷನ್ನಲ್ಲಿ ರಾಂಗ್ ಆಗಿದ್ದದು. ಈ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿ ಜಗದೀಶ ಅಂತ. ಜಗದೀಶನಿಗೂ ನಮ್ಮ ಕ್ಲೈಂಟ್ ಭೈರತಿ ಬಸವರಾಜುಗೂ ಸಂಬಂಧನೇ ಇಲ್ಲ, ಗೊತ್ತೇ ಇಲ್ಲ ಇವರೊಬ್ಬರಿಗೊಬ್ಬರಿಗೆ ಅಂತ ಮುಕುಲ್ ರೋಹಟಗಿ ವಾದ ಮಂಡನೆ ಮಾಡಿದ್ರು ಮುಖ್ಯ ನ್ಯಾಯಮೂರ್ತಿಗಳ ಎದುರಿಗೆ. ಸಂಬಂಧನೇ ಇಲ್ಲ, ದುರುದ್ದೇಶದಿಂದ ನಮ್ಮ ಕ್ಲೈಂಟನ್ನು ಸಿಗಿಸಕ್ಕೆ ಹೊರಟಿದ್ದಾರೆ, ಜಾಮೀನು ಕೊಟ್ಟುಬಿಡಿ ಅಂತ ಕೇಳಿದ್ರು. ಅದು ಸೇರಿದಂತೆ ಅನೇಕ ವಾದಗಳ ಮಂಡನೆ ಆದವು. ಬಟ್ ಸುಪ್ರೀಂ ಕೋರ್ಟ್ ಈ ವಾದವನ್ನು ಸೀರಿಯಸ್ ಆಗಿ ತಗೊಂಡಿತು. ಹೆಂಗೆ ಹೇಳ್ತೀರಿ ನೀವು, ನಿರೀಕ್ಷಣಾ ಜಾಮೀನು ಕೇಳುವಾಗ ಪ್ರಮುಖ ಆರೋಪಿಗೂ ನಮ್ಮ ಕ್ಲೈಂಟಿಗೂ ಸಂಬಂಧನೇ ಇಲ್ಲ ಅಂತ ಹೆಂಗೆ ಹೇಳ್ತೀರಿ? ಇಷ್ಟು ಪ್ರಿಂಟೌಟ್ ತಂದು ಕೊಟ್ಟಿದ್ದಾರೆ CID ಅವರು. ಟೆಕ್ನಿಕಲ್ ಎವಿಡೆನ್ಸ್ ಇದೆ ಅದರಲ್ಲಿ. CDR ಅಂತಾರೆ, ಕಾಲ್ ಡೇಟಾ ರೆಕಾರ್ಡಿಂಗ್ಸು. CDR ಇದೆ, ಯಾವ್ಯಾವ ಲೊಕೇಶನ್ನಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದರು, ಯಾವ್ಯಾವ ನಂಬರಿಂದ ಯಾರ್ಯಾರ ಜೊತೆಗೆ ಮಾತಾಡಿದ್ದಾರೆ, ಒಂದೇ ಲೊಕೇಶನ್ನಲ್ಲಿ ಯಾವಾಗಿದ್ದರು, ಪೂರ್ತಿ ವಿವರಗಳಿದ್ದಾವೆ ಇದರಲ್ಲಿ. ಈ ವಾದ ನೀವು ಮಾಡಿರದೆ ಹೋಗಿದ್ರೆ ಬೇಲ್ ಕೊಡ್ತಿದ್ದೆ ನಾನು ಅಂದರು. ಈ ವಾದ ಮಾಡಿರದೆ ಹೋಗಿದ್ರೆ ಬೇಲ್ ಕೊಡ್ತಿದ್ದೆ. ಈಗ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ನಾವು ರಿಜೆಕ್ಟ್ ಮಾಡ್ತೀವಿ, ಹೋಗಿ ವಿಚಾರಣೆ ಎದುರಿಸಿ ಅಂತ. ಮುಕುಲ್ ರೋಹಟಗಿ ಅವರಿಗೆ ಅದು ಗೊತ್ತಾಯ್ತದೆ ಹಿನ್ನಡೆ ಆಗುತ್ತೆ ಅಂತ. ನಾನು ಅರ್ಜಿನೇ ವಾಪಸ್ ತಗೊಂಡ್ಬಿಡ್ತೀನಿ ಅಂದರು ಅವರು. ನಾನು ಅರ್ಜಿನೇ ವಾಪಸ್ ತಗೊಂಡ್ಬಿಡ್ತೀನಿ, ಅವರು ಬಂದು ವಿಚಾರಣೆಗೆ ಹಾಜರಾಗಲಿ, ಆ ನಂತರ ರೆಗ್ಯುಲರ್ ಬೇಲಿಗೆ ಅರ್ಜಿ ಸಲ್ಲಿಸ್ಕೊಳ್ತೀನಿ ಅಂತ. ಅದಾದ ನಂತರ ವಕೀಲರಿಗೂ ಭೈರತಿ ಬಸವರಾಜು ಅವ್ರಿಗೂ ಕಮ್ಯುನಿಕೇಟ್ ಆಗಿರುತ್ತೆ, ಬೇರೆ ಏನು ದಾರಿನೂ ಇಲ್ಲ, ಹೋಗಿ ಸರೆಂಡರ್ ಆಗಿಬಿಡಿ ಅಂತ. ಆಮೇಲೆ ನಮಗೆ ಸುದ್ದಿ ಬಂತು, ನಮ್ಮ ಹುಡುಗರು ಪಕ್ಕಾ ಸುದ್ದಿ ತೆಗೆದ್ರು, ಅಹಮದಾಬಾದ್ನಲ್ಲಿದ್ದಾರೆ, ಫ್ಲೈಟ್ ಹತ್ತಾ ಇದ್ದಾರೆ ಅಂತ. ಪಕ್ಕಾ ಸುದ್ದಿ, ನಾವೇ ಬ್ರೇಕ್ ಮಾಡಿದ್ದು ಅದನ್ನು. ಭಾಳ ಚಾನಲ್ಗಳಿಗೆ ಅದು ಗ್ಯಾರಂಟಿನೂ ಆಗಿರಲಿಲ್ಲ, ಏನೇನೋ ಪಕ್ಕಾ ಸುದ್ದಿ ಇದು ಅಂತ. ಬಟ್ ನಾವು ಕಾನ್ಫಿಡೆಂಟಾಗಿ ಹೇಳಿದ್ವಿ, ಅಹಮದಾಬಾದ್ನಿಂದ ಫ್ಲೈಟ್ ಹತ್ತಾ ಇದ್ದಾರೆ ನೋಡಿ ಈಗ ಅಂತ. ಈ ಕಡೆ CID ಅವರು ಏರ್ಪೋರ್ಟ್ನಲ್ಲಿ ರೆಡಿಯಾಗಿ ನಿಂತ್ಕೊಂಡ್ರು, ಫ್ಲೈಟ್ ಇಳಿದ ತಕ್ಷಣ ಕಸ್ಟಡಿಗೆ ತಗೋಬೇಕು ಅಂತ. 6:55 ಫ್ಲೈಟ್ ಲ್ಯಾಂಡ್ ಆಯಿತು. ಅಲ್ಲಿ ಬಂದರು ನೋಡಿ ಹೊರಗಡೆ, ಪೊಲೀಸರು ಒಳಗೆ ಹೋಗಿದ್ರು. ಒಳಗೆ ಹೋಗಿ ಕರ್ಕೊಂಬಂದು ಗಾಡಿ ಹತ್ಸ್ಕೊಂಡ್ರು. ಸಂಜೆ 6:55, 10 ನಿಮಿಷ ಆಚೆ ಈಚೆ ಅಂದ್ಕೊಳ್ಳಿ, ಅಷ್ಟೊತ್ತಿಗೆ ವಶಕ್ಕೆ ತಗೊಂಡಿದ್ದಾರೆ. 24 ಗಂಟೆಗಳ ಸಮಯ ಇರುತ್ತೆ ಪೊಲೀಸರಿಗೆ ಏನು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ. 24 ಗಂಟೆ ಅಂದರೆ ನಾಳೆ ಸಂಜೆ 6:55 ತನಕ ಟೈಮ್ ಇದೆ. ನಾಳೆ ಹೋಗಿ ಪ್ರೊಡ್ಯೂಸ್ ಮಾಡ್ತಾರಂತೆ. ನಾವೇನೋ ಅಂದ್ಕೊಂಡಿದ್ವಿ ಇವತ್ತು ರಾತ್ರಿನೇ ಮ್ಯಾಜಿಸ್ಟ್ರೇಟ್ ಮನೆಗೆ ಕರ್ಕೊಂಡು ಹೋಗಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತ. ಹಾಗೇನಾಗೋದಿಲ್ಲ, ನಾಳೆ ಹಾಜರು ಪಡಿಸಲಾಗತ್ತೆ. CID ಆಫೀಸಿಗೆ ಕರ್ಕೊಂಬಂದಿದ್ದಾರೆ. ಅಲ್ಲಿ ಸೆಲ್ಲೆಲ್ಲ ಇದ್ದಾವೆ, ರಾತ್ರಿ ಇರೋದಕ್ಕೆಲ್ಲ ವ್ಯವಸ್ಥೆ ಇದೆ. 4:35 ಅಹಮದಾಬಾದ್ನಿಂದ ಹೊರಟಿದ್ರು, 6:55 ಲ್ಯಾಂಡ್ ಆಗಿದ್ದಾರೆ. ಈಗ CID ಆಫೀಸ್ನಲ್ಲಿ ಶಾಸಕ KR ಪುರಂನ ಶಾಸಕ ಭೈರತಿ ಬಸವರಾಜ್ ಅವರಿದ್ದಾರೆ.
ನೋಡಿ, ವಿನಯ್ ಕುಲಕರ್ಣಿ ಕೇಸ್ ನೋಡಿದ್ದೀವಿ ನಾವು, ಯೋಗೇಶ್ ಗೌಡ ಕೊಲೆ ಪ್ರಕರಣ. ಇವತ್ತಿನ ಕಾಲಘಟ್ಟ ಹೆಂಗಿದೆ ಅಂದರೆ, ನೀವು ಎಷ್ಟೇ ಪ್ರಭಾವಿಯಾಗಿರಿ, ಎಷ್ಟೇ ಹಣವಂತರಾಗಿರಿ, ಒಂದು ಮರ್ಡರ್ ಕೇಸ್ ದಕ್ಕಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಾನು ಜಡ್ಜ್ಮೆಂಟ್ ಕೊಡ್ತಿಲ್ಲ ಭೈರತಿ ಬಸವರಾಜ್ ಅವರು ಈ ಕೊಲೆ ಮಾಡಿದ್ದಾರೆ ಅಂತ, ಜಡ್ಜ್ಮೆಂಟ್ ಕೊಡ್ತಿಲ್ಲ ನಾನು. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು, ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಒಂದಷ್ಟು ಟೈಮ್ ನೀವು ಸ್ವಲ್ಪ ಸೇಫ್ ಆಗಿರ್ಬೋದು ಅಷ್ಟೇ. ವಿನಯ್ ಕುಲಕರ್ಣಿ ರೆಫರೆನ್ಸ್ ಇಟ್ಕೊಂಡು ಹೇಳ್ತಾ ಇರೋದು. ಯೋಗೇಶ್ ಗೌಡ ಕೊಲೆ ಪ್ರಕರಣ ಸರ್ಕಾರ ಅವ್ರದ್ದೇ ಇತ್ತು, ಪೊಲೀಸರು ಅವರವರೇ ಇದ್ದರು, ರಿಯಲ್ ಎಸ್ಟೇಟಿಗೆ ನಡೆದಿದ್ರಿ ಅಂಥೇಳಿ ಮಾಡಿಬಿಟ್ರು. ಮ್ಯಾಲೊಂದು ನ್ಯಾಯಾಂಗ ಅಂತಿರುತ್ತಲ್ಲ, CBIಗೆ ಹೋದರು ಯೋಗೇಶ್ ಗೌಡನ ಅಣ್ಣ. CBI ತನಿಖೆ ಆದರೆ ಬಂತು, ಅಷ್ಟು ಹೊರಗೆ ಬಂತು. ಒಂದಷ್ಟು ಟೈಮ್ ಸೇಫ್ ಆಗ್ಬೋದು ನಿಮ್ಮ ಹಣ, ಅಧಿಕಾರ, ಪ್ರಭಾವ ಎಲ್ಲವನ್ನು ಬಳಸ್ಕೊಂಡು. ಕಾಂಗ್ರೆಸ್ ಗೌರ್ಮೆಂಟ್ ಇರುವಾಗ BJPಯಲ್ಲಿರುವ ಒಬ್ಬರ ಮೇಲೆ ಒಂದು ಕೊಲೆ ಆರೋಪ ಬಂದಾಗ ಸ್ಟ್ರಿಕ್ಟ್ ಆಗುತ್ತಿದೆ ಕೇಸು. ಆಗಿದೆ. ಈಗ ತನಿಖೆಯನ್ನು ಎದುರಿಸಬೇಕು, ವಿಚಾರಣೆಯನ್ನು ಎದುರಿಸಬೇಕು, ಅಂತಿಮವಾಗಿ ಸತ್ಯ ಹೊರಗೆ ಬರುತ್ತೆ. 5ನೇ ಆರೋಪಿಯವರು ಕೇಸ್ನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.